ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ ಯೂಟ್ಯೂಬ್ ಚಾನಲ್. ಏನಿದು ಧಾನ್ಯಗಳನ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಏನಿದು ಅಂತ ಗೊತ್ತಾಯ್ತಾ ನಿಮಗೆ? ಇದು ಸಿರಿಧಾನ್ಯಗಳು. ಏನಕ್ಕೆ ಈ ಥರ ಇಟ್ಕೊಂಡಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಇದರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಈ ಸಿರಿಧಾನ್ಯಗಳಲ್ಲಿ ಹಾರ್ಕ, ಕೋರಲೆ, ನವಣೆ, ಊದಲು, ಸಾಮೆ, ಬರಗು, ಸಜ್ಜೆ, ಕೆಂಪು ಅಕ್ಕಿ ಹಾಗೆ ಜೋಳ ಇದೆ. ಸಿರಿಧಾನ್ಯಗಳನ್ನ ನಾವು ಕೂಡ ಬಳಸ್ತೀವಿ ಮುದ್ದೆಗೆ ಹಾಗೆ ಗಂಜಿ ಮಾಡ್ಕೊಳೋದಕ್ಕೆ. ಹಾಗೆಯೇ ನಾನು ಕಲ್ಲೂರು ಕ್ರಾಸ್ಗೂ ಕೂಡ ಹೋಗಿದ್ದೆ. ಸ್ವಲ್ಪ ಕೆಲಸ ಕೂಡ ಇತ್ತು. ಅಂದರೆ ಸ್ವಲ್ಪ ಮನೆಗೆ ಸ್ವಲ್ಪ ರೇಷನ್ ತೊಗೊಂಬರ್ಬೇಕಾಗಿತ್ತು. ಹಾಗೆಯೇ ಸ್ವಲ್ಪ ಮೆಡಿಷನ್ನ ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಹೋಗಿ ಬರಬೇಕಾದ್ರೆ ಮಿಲ್ಗೆ ಹೋಗಿ ಹಿಟ್ಟನ್ನು ರೆಡಿ ಮಾಡಿಸ್ಕೊಂಡು ಬಂದವು. ಹಾಗೆ ನಾನಿಲ್ಲಿ ಇದಕ್ಕೆ ರಾಗಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ. ಸಿರಿಧಾನ್ಯದಲ್ಲಿ ಸ್ವಲ್ಪ ತೊಗೊಂಡು ನಾನು ಗಂಜಿ ಮಾಡೋದಕ್ಕೆ ರಾಗಿ ಹಿಟ್ಟನ್ನು ಸೇರಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಉಳಿದಿದ್ದನ್ನ ರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಿಗೆ ಅಂತ ಹಾಗೆಯೇ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಸಿರಿಧಾನ್ಯದ ಗಂಜಿ ಮಾಡಿದ್ದೀನಿ. ಹಾಗೆಯೇ ಇವತ್ತಿನ ನನ್ನ ತಿಂಡಿ ಏನು ಗೊತ್ತಾ? ಮೆಂತ್ಯ ಬಾತು ಹಾಗೆಯೇ ಸಿರಿಧಾನ್ಯಗಳ ಗಂಜಿ. ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇದ್ದೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪನ್ನು ಕಿತ್ಕೊಂಡು ಬಂದು ಬಿಡಿಸಿ ಇಟ್ಟಿದ್ದೀನಿ ಪಲ್ಯ ಮಾಡೋಣ ಅಂತ ಹೇಳಿ. ಇದನ್ನು ತೊಳೆದು ನಾನು ಮುಂಚೆನೇ ಬೇಯಿಸಿಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿತ್ತು. ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಹಾಗೆಯೇ ನಾನಿಲ್ಲಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕೊಬೋದು. ನಾನಿಲ್ಲಿ ಸೊಪ್ಪು ಕೂಡ ಗ್ರೀನ್ ಕಲರ್ ಇರುತ್ತೆ, ಹಸಿ ಮೆಣಸಿನ್ಕಾಯಿ ಕೂಡ ಗ್ರೀನ್ ಕಲರ್ ಇರುತ್ತೆ. ಮಕ್ಕಳು ಎಲ್ಲ ತಿನ್ನಬೇಕಾದ್ರೆ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಗ್ಬಿಡುತ್ತೆ, ಹಾಗಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಒಣಮೆಣಸಿನ್ಕಾಯಿನೇ ಕೂಡ ನಾನು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿರೋಂಥ ಸೊಪ್ಪನ್ನು ಸೇರಿಸಿದ್ದೀನಿ. ಹಾಗೆ ನಾನಿಲ್ಲಿ ನುಗ್ಗೆ ಸೊಪ್ಪಿನ ನೀರೇನು ಹಿಂಡಿಲ್ಲ, ಸೊಪ್ಪನ್ನು ಹಾಗೇ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅರಿಶಿನ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಜಾಸ್ತಿ ಏನು ಫ್ರೈ ಮಾಡಲಿಲ್ಲ. ಒಂದು 2 ನಿಮಿಷ ಕೈ ಆಡಿ ಸೊಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ನಾನಿಲ್ಲಿ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 10 ಮೊಟ್ಟೆನ ಹಾಕಿದ್ದೆ. ಏನಕ್ಕೆ ಅಂದರೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡಿದ್ರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ, ಎಲ್ಲರೂ ಕೂಡ ತಿಂತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮೊಟ್ಟೆ ಹಾಕಿದ್ದೀನಿ. ಒಂದು 10 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಬೇಡ ಅನ್ನೋರು ಮೊಟ್ಟೆನ ಸ್ಕಿಪ್ ಮಾಡಿ ಬರೀ ನುಗ್ಗೆ ಸೊಪ್ಪಿನ ಪಲ್ಯನೂ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುವಂಥ ರೆಸಿಪಿ. ಹಾಗೆಯೇ ನಾನಿಲ್ಲಿ ಮೊಟ್ಟೆನ ಒಂದು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು. ಏನಕ್ಕೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಫ್ರೈ ಮಾಡಾದಮೇಲೆ ಇದಕ್ಕೆ ಖಾರ ಕಮ್ಮಿ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಖಾರದ ಪುಡಿ, ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ತೆಂಗಿನಕಾಯನ್ನು ಸೇರಿಸಿದ್ದೀನಿ. ಇದಕ್ಕೆ ಸೇರಿಸಿ ಒಂದು 5 ನಿಮಿಷ ಹಾಗೆಯೇ ನಾನಿಲ್ಲಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆಯೇ ಫ್ರೈ ಮಾಡ್ತೀನಿ. ನೋಡಿ ಹೇಗೆ ಉಡುಡಿಯಾಗಿ ಆಗಿದೆ ಅಂತ. ಇವಾಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಹೆಲ್ದಿಯಾಗಿರೋಂಥ ಜ್ಯೂಸನ್ನು ಕೂಡ ಮಾಡೋಣ ಬನ್ನಿ. ಹೆಲ್ದಿನೂ ಹೌದು, ಹಾಗೆ ತಂಪು ಕೂಡ ಹೌದು, ಸ್ಕಿನ್ಗೂ ಕೂಡ ಒಳ್ಳೆಯದು ಈ ಹಣ್ಣಿನ ಜ್ಯೂಸು ಅಂದರೆ
ಲೀಚಿಯ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನಿಲ್ಲಿ ಲೀಚಿನ ತೊಳೆದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಈ ಥರ ಲೀಚಿ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಬೀಜನೂ ಕೂಡ ಇರುತ್ತೆ. ಇದನ್ನು ಚಾಕುನಲ್ಲಿ ಕಟ್ ಮಾಡಿಕೊಂಡು ಬೀಜನೂ ಕೂಡ ಸಪ್ರೇಟ್ ಮಾಡಬೇಕು. ನಾನಿಲ್ಲಿ ಬೀಜನೂ ಕೂಡ ಸಪ್ರೇಟ್ ಮಾಡಾಯಿತು. ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾವು ಬಿಡಿಸಿಟ್ಕೊಂಡಿದ್ವಲ್ಲ ಹಣ್ಣನ್ನು, ಅದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಶುಗರ್ ಕೂಡ ಏನು ಹಾಕ್ಕೊಳೋದಿಲ್ಲ. ಹಣ್ಣು ಕೂಡ ಸ್ವೀಟ್ ಇರುತ್ತೆ, ಹಾಗಾಗಿ ನಾನು ಇದಕ್ಕೆ ಶುಗರ್ನ ಸೇರಿಸ್ತಾ ಇಲ್ಲ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜ್ಯೂಸ್ ಮಾಡ್ಕೊಳೋದಕ್ಕೆ. ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸು ಕೂಡ ರೆಡಿ ಮಾಡಿಕೊಂಡೆ. ನೋಡಿ, ಜ್ಯೂಸು ಕೂಡ ಆಗಿದೆ. ಇವಾಗ ನಾವಿಲ್ಲಿ ಇದಕ್ಕೆ ಲೋಟಕ್ಕೆ ಹಾಕೊಳ್ಳೋಣ ಬನ್ನಿ. ಇವಾಗ ನಾನಿಲ್ಲಿ ಇದಕ್ಕೆ ರೋಸ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಶುಗರ್ ಕೂಡ ಸೇರಿಸಿದೆ, ಹಾಗಾಗಿ ರೋಸ್ ಸಿರಪ್ನ ಹಾಕಿದ್ದೀನಿ ಗ್ಲಾಸ್ಗೆ. ಈಗ ನಾವಿದಕ್ಕೆ ಲೀಚಿ ಹಣ್ಣಿನ ಜ್ಯೂಸನ್ನು ಸೇರಿಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ವೈಟುಗೆ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರೋಸು ಸಿರಪ್ ಹಾಕ್ಕೊಂಡೇನೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿನ ಸೇರಿಸಿದ್ದೀನಿ ಜ್ಯೂಸಿಗೆ. ಹಾಗೆ ಇದಕ್ಕೆ ಸ್ವಲ್ಪ ಜಿಯಾ ಸೀಡ್ಸನ್ನು ಕೂಡ ಸೇರಿಸಿದ್ದೀನಿ. ತುಂಬ ತಂಪಾಗಿರೋವಂಥ ಜ್ಯೂಸು ಕೂಡ ರೆಡಿಯಾಗಿದೆ. ಇವಾಗ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.